Toon Bells. ಬಾತುಕೋಳಿಯ ಮೊಟ್ಟೆ ಮತ್ತು ಅತಿ ಹಸಿವುಳ್ಳ ತೋಳ. ಅರೆ ವಾ, 2 ಮೊಟ್ಟೆ ಒಪ್ಕೊಳ್ಳೇಬೇಕು. ಗುಹೆಯ ಬಾಬಾ ತುಂಬಾನೇ ಚಮತ್ಕಾರಿ ಬಾಬಾ. ಆ, ಅರೆ ಇಷ್ಟೊಂದು ತೂಕ ಇರುವಂತ ಮೊಟ್ಟೆ, ನನ್ನ ಹಲ್ಲುಗಳೆಲ್ಲ ಮುರಿದೋಗ್ತಾ ಇದೆ. ಅಯ್ಯೋ ದೇವ್ರೇ. ಅರೆ ಈ ಮೊಟ್ಟೆ ಅಂತೂ ಕಲ್ಲಿನದು. ಏನೋ ಬಾತ್ಕೋಳಿ ಕಲ್ಲಿನ ಮೊಟ್ಟೆ ಕೊಟ್ಟಿದ್ಯಾ? ಒಂದು ನದಿಯ ಬಳಿ ಬಾತುಕೋಳಿಯ ಜೋಡಿಯೊಂದು ಜೀವಿಸ್ತಿತ್ತು. ಗಂಡನ ಹೆಸರು ಗ್ರೂಮ್ ಮತ್ತು ಹೆಂಡತಿಯ ಹೆಸರು ಬ್ರೈಡ್. ಬ್ರೈಟ್, ನಾವು ಒಂದಾಗಿ ಎಷ್ಟು ದಿನ ಆಯ್ತು? ನೀ ಇಲ್ಲಿವರೆಗೂ ಒಂದು ಮೊಟ್ಟೆನೂ ಇಟ್ಟಿಲ್ವಲ್ಲ? ಅದೇ ಸಮಯದಲ್ಲಿ ತೋಳ ಆ ಕಡೆ ಒಂದು ನಡ್ಕೊಂಡು ಹೋಗ್ತಿರತ್ತೆ. ಅರೆ ಇದೇನು, ಇವರು ಯಾವ ಮೊಟ್ಟೆ ಬಗ್ಗೆ ಮಾತಾಡ್ತಿದ್ದಾರೆ? ನನಗೆ ಯಾವ ಮೊಟ್ಟೆನೂ ಕಾಣಿಸ್ತಾ ಇಲ್ಲ. ಆ ಗುಹೆಯಲ್ಲಿರುವ ಬಾಬಾನ ಹೋಗಿ ನಾವು ನೋಡ್ಬೇಕಂತ ಅನ್ಸತ್ತೆ. ಅವ್ರ ಬಗ್ಗೆ ಎಲ್ಲರೂ ಒಳ್ಳೇದು ಹೇಳ್ಕೊತಾರೆ. ಗುಹೆ ಬಾಬಾ ಈ ಡೋಂಗಿ ಕಾಡಲ್ಲೂ ಇದ್ದಾನ ಈಗ. ನಡಿ, ಗುಹೆ ಬಾಬಾನೇ ಇರ್ಬೋದು. ಮೊಟ್ಟೆ ಇಡ್ಲಿ, ಅದನ್ನ ನಾನು ಅನುಭವಿಸ್ತೀನಿ. ಗ್ರೂಮ್ ಮತ್ತೆ ಬ್ರೈಡ್ ಗುಹೆಯಲ್ಲಿರುವ ಬಾಬಾ ಬಳಿ ಹೋಗ್ತಾರೆ. ಅದು ಒಂದು ಕೋತಿಯಾಗಿತ್ತು. ಹೇಳಿ ಮಕ್ಕಳೇ, ಏನ್ ನಿಮ್ಮ ಸಮಸ್ಯೆ? ಬಾಬಾ, ನಾವು ತುಂಬಾ ದಿನದಿಂದ ಒಟ್ಟಿಗಿದ್ದೀವಿ, ಆದ್ರೆ ನನಗೆ ಮೊಟ್ಟೆ ಮಾತ್ರ ಇಡಕ್ಕಾಗ್ತಿಲ್ಲ. ಆಗ ಇದಾ ನಿಮ್ಮ ಸಮಸ್ಯೆ? ಕೋತಿ ಬಾಬಾ ಕಣ್ಣು ಮುಚ್ಕೊಂಡು ನೋಡ್ತಾನೆ. ಆಮೇಲೆ ಅಂತಾನೆ, ನಾನ್ ನಿಮ್ಮಿಬ್ಬರಿಗೂ ಒಂದು ಉಪಾಯವನ್ನ ಹೇಳ್ತೇನೆ. ಅದನ್ನ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ದೂರ ಆಗುತ್ತೆ. ಅದನ್ ಕೇಳಿಸ್ಕೊಂಡು ಅವರಿಬ್ರು ಸಂತೋಷ ಪಡ್ತಾರೆ. ಇನ್ನೊಂದು ಕಡೆ ತೋಳ ಅವರ ಮನೆಯನ್ನು ಗಮನಿಸ್ತಾ ಇರತ್ತೆ. ಎಲ್ಲ ಹೋದ್ರು ಇಬ್ರು? ಇಲ್ಲಿವರೆಗೂ ಬಂದಿಲ್ಲ. ಆಗ ಅವರಿಬ್ರು ಮನೆಗೆ ಇಬ್ರು ಒಟ್ಟಿಗೆ ಬರ್ತಾರೆ. ನಡಿ, ಈಗ ನಾಳೆ ಬೆಳಗಾಗೋಷ್ಟ್ರಲ್ಲಿ ನಮ್ಮ ಕನಸು ನನಸಾಗುತ್ತೆ. ಆಮೇಲೆ ಅವರಿಬ್ರು ಹಂಗಂತ ಮಾತಾಡ್ಕೊಂಡು ಒಳಗಡೆ ಹೋಗ್ತಾರೆ. ನಾಳೆ ಬೆಳಗ್ಗೆ ಅರೆ ವ್ಯಾ, ಬಹುಶಃ ಗುಹೆ ಬಾಬಾ ತುಂಬಾನೇ ಚಮತ್ಕಾರಿಯಾಗಿರ್ಬೋದು. ಮೊಟ್ಟೆ ಬಗ್ಗೆ ಕನಸು ಕಾಣ್ತಾ ತೋಳ ಮಲ್ಕೊಂಡ್ಬಿಡುತ್ತೆ. ಮಾರನೇ ದಿನ ಬೆಳಗ್ಗೆ ಎದ್ದು ಮೊಟ್ಟೆ ತಿನ್ಬೇಕು ಅಂತ ಅದ್ ಯೋಚನೆ ಮಾಡ್ತಾ ಇರುತ್ತೆ. ನಡಿ, ಈಗ ನೋಡೋಣ ಏನಾದ್ರೂ ಆಗಿದೆಯೋ ಇಲ್ವಂತ. ಬಾತುಕೋಳಿಗಳ ಮನೆ ಹತ್ರನೇ ಅದು ಬಚ್ಚಿಟ್ಕೊಂಡಿರತ್ತೆ. ಅದ್ರ ನಂತರ ಬಾತುಗಳಾಚೆ ಬರುತ್ತೆ. ನಡಿ, ಈಗ ಸ್ವಲ್ಪ ನಾಷ್ಟ ಮಾಡ್ಕೊಂಡ್ ಬರೋಣ. ಇವತ್ತು ಬೇಗ ಹೋಗಿ ನಾವು ಬರ್ಬೇಕು, ಯಾಕಂದ್ರೆ ನಮ್ಮ ಮೊಟ್ಟೆಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ. ಹಂಗಂತ ಅವರಿಬ್ರು ಆ ನದಿಯಲ್ಲಿ ಇಳಿತಾರೆ. ಅವರಿಬ್ರು ಅಲ್ಲಿಂದ ಹೋದ ನಂತರ ತೋಳ ಸಂತೋಷದಿಂದ ಒಳಗಡೆ ಹೋಗುತ್ತೆ. ಅರೆ ವಾ, 2 ಮೊಟ್ಟೆ ಒಪ್ಕೊಳ್ಳೇಬೇಕು. ಗುಹೆಯ ಬಾಬಾ ತುಂಬಾನೇ ಚಮತ್ಕಾರಿ ಬಾಬಾ. ಹಂಗಂತ ಅನ್ಕೊಂಡು ಒಂದು ಮೊಟ್ಟೆಯನ್ನೆತ್ತು ಬಾಯಲ್ಲಿ ಹಾಕೊಳ್ಳುತ್ತೆ. ಅಷ್ಟೇ. ಆ, ಅರೆ ಇಷ್ಟೊಂದು ತೂಕ ಇರುವಂತ ಮೊಟ್ಟೆ, ನನ್ನ ಹಲ್ಲುಗಳೆಲ್ಲ ಮುರಿದೋಗ್ತಾ ಇದೆ. ಅಯ್ಯೋ ದೇವ್ರೇ. ಮತ್ತೆ ಅದು ಬಾಯಿಂದ ಅದನ್ನ ಉಗಿದು ಬಿಡುತ್ತೆ. ಅದರ ನಂತರ ಇನ್ನೊಂದನ್ನ ಚೆಕ್ ಮಾಡುತ್ತೆ. ಆಮೇಲೆ ಅರೆ ಈ ಮೊಟ್ಟೆ ಅಂತೂ ಕಲ್ಲಿನದು. ಏನೋ ಬಾತ್ಕೋಳಿ ಕಲ್ಲಿನ ಮೊಟ್ಟೆ ಕೊಟ್ಟಿದ್ಯಾ? ತೋಳನ ಬಾಯಿ ತುಂಬಾನೇ ನೋವಕ್ ಶುರು ಆಗ್ಬಿಡತ್ತೆ. ಅದ್ ಏನಂತ ಅವನಿಗೆ ಅರ್ಥ ಆಗದೆ ಅಲ್ಲಿಂದ ಒಳಗ್ ಬಿಡ್ತಾನೆ ಅವನು. ನಾನು ಬೇವಿನ ಎಲೆ ತಿನ್ಬೇಕು. ಹಂಗಂತ ಅನ್ಕೊಂಡು ಅಲ್ಲಿಂದ ಅವನು ಓಡೋಗ್ ಬಿಡ್ತಾನೆ. ತುಂಬಾ ಹೊತ್ತಾದ ನಂತರ ಅವನು ಮತ್ತೆ ಬರ್ತಾನೆ. ನೋವಿನ್ನು ತಣ್ಣಗಾಗ್ಲಿಲ್ಲ, ಆದ್ರೆ ಸ್ವಲ್ಪ ಆರಾಮದಾಯಕವಾಗಿದೆ. ಆಗ ಬಾತುಕೋಳಿಗಳು ಮಾತಾಡ್ಕೋತಾ ಅಲ್ಲಿಂದ ಬರ್ತಿರೋದನ್ನ ನೋಡುತ್ತೆ. ಬಂದ್ಬಿಟ್ರು ಇಬ್ರು ಮೂರ್ಖರು. ನೋಡೇ ಬಿಡ್ತೀನಿ ಇವರು ಕಲ್ಲಿನ ಮೊಟ್ಟೆ ಹೇಗ್ ಕೊಟ್ರು ಅಂತ. ಅವರಿಬ್ಬರು ಮನೆ ಒಳಗಡೆ ಹೋಗ್ತಾರೆ. ಈ ತೋಳ ಆಚೆ ನಿಂತ್ಕೊಂಡು ಏನ್ ನಡೆಯುತ್ತೆ ಅಂತ ನೋಡ್ತಾ ಇರತ್ತೆ. ಬಾಬಾ ಹೇಳಿದ್ರು ಮೊಟ್ಟೆ ತರ ಇರುವ 2 ಕಲ್ಲುಗಳನ್ನ ಎತ್ಕೊಂಡೋಗಿ ಮನೆ ಒಳಗಡೆ ಇಡಿ ಅಂತ. ಆಮೇಲೆ ಬೆಳಗ್ಗೆ ನಾಷ್ಟ ಆದ ನಂತರ ಆ 2 ಕಲ್ಲುಗಳ ಮೇಲೆ ಹೋಗಿರಿ ಅಂತ ಹೇಳಿದ್ರು. ಆಮೇಲೆ ಅದನ್ನ ನದಿಯಲ್ಲಿ ಬಿಸಾಕಿ ಅಂದ್ರು. ಆಮೇಲೆ ಮಾರನೇ ದಿನ ನೀನು ಮೊಟ್ಟೆ ಇಡ್ತೀಯ ಅಂತ ಹೇಳಿದ್ರು. ಹಂಗಂತ ಮಾತಾಡ್ಕೋತಾ ಅವರಿಬ್ಬರು ತೂತು ಅಂತ ಹೋಗಿದ್ದಾರೆ. ಅದರ ನಂತರ ಆ ಕಲ್ಲುಗಳನ್ನ ಎತ್ಕೊಂಡೋಗಿ ನದಿಯಲ್ಲಿ ಹಾಕ್ತಾರೆ. ಏನಿದು ತಮಾಷೆ? ನಾನು ಏನೇನೋ ಯೋಚನೆ ಮಾಡ್ತಿದ್ದೆ. ಈ ಬಾತ್ಕೋಳಿ ಕಲ್ಲಿನ ಮೊಟ್ಟೆ ಕೊಟ್ಟಿದ್ಯಾ ಅಂತ, ಮತ್ತೆ ಇದು ಬೇಕಂತಾನೆ ಕಲ್ಲಿನ ಮೊಟ್ಟೆ ಇಟ್ಬಿಟ್ಟೈತು. ನಡಿ ಬ್ರೈಡ್, ಈಗ ನಾವಿಬ್ರು ಆರಾಮಾಗಿ ಮಲ್ಕೊಳ್ಳೋಣ. ಇಬ್ಬರು ವಾಪಸ್ ಅವರ ಮನೆಗೆ ಹೋಗ್ತಾರೆ. ಇವ್ರಿಗೆ ಅನ್ಸುತ್ತೆ ಈಗ ಇವ್ರಿಗೆ ಮೊಟ್ಟೆ ಸಿಗುತ್ತೆ ಅಂತ. ಎಲ್ಲ ಮೂರ್ಖರು. ಆದ್ರೆ ಒಂದ್ ವೇಳೆ ಆಗ್ಬಿಟ್ರೆ ಆಗ ನನಗೇನೇ ಲಾಭ. ಆಗ್ಲಿಲ್ಲ ಅಂದ್ರೂ ನನಗೇನು ತೊಂದರೆ ಇಲ್ಲ. ಹಂಗಂತ ಅನ್ಕೊಂಡು ಆ ತೋಳ ಅಲ್ಲಿಂದ ಹೋಗಿ ಮಲ್ಕೊಂಡ್ಬಿಡುತ್ತೆ. ಮಾರನೇ ದಿನ ಬೆಳಗ್ಗೆ ಬ್ರೈಡ್ ಮತ್ತೆ ಗ್ರೂಮ್ ಅವರ ಮನೆಯಿಂದ ಆಚೆ ಬರ್ತಾರೆ. ಏನ್ರಿ
ಇವತ್ತು ಮೊಟ್ಟೆ ಇಡ್ತೀನಿ ಅಂದ್ರು ಹಾಗೆ ಇಲ್ಲ. ನನಗನ್ಸುತ್ತೆ ನಾವು ಮತ್ತೆ ಬಾಬಾ ಹತ್ರ ಮಾತಾಡ್ಬೇಕು ಅಂತ. ಮೂರ್ಖರು ಮತ್ತೆ ಮೂರ್ಖರು ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಅವರಿಬ್ರು ಮತ್ತೆ ಕೋತಿಯ ಬಳಿ ಹೋಗ್ತಾರೆ. ಹೇಳಿ ಮಕ್ಕಳೇ, ಹೇಗಿದ್ದೀರಾ? ಬಾಬಾ, ನಿಮ್ಮ ಉಪಾಯದಿಂದ ನನಗೆ ಏನೂ ಲಾಭ ಆಗಿಲ್ಲ. ನಾನು ಮೊಟ್ಟೆನೂ ಇಟ್ಟಿಲ್ಲ. ಏನ್ ಹೇಳ್ದೆ? ಏನು ಮೊಟ್ಟೆ ಆಗ್ಲಿಲ್ವಾ? ಬಹುಶಃ ಏನೋ ತಪ್ಪಾಗಿರಬಹುದು. ಇಲ್ಲ ಬಾಬಾ, ನಾವೇನೂ ತಪ್ಪು ಮಾಡಿಲ್ಲ. ನೀವ್ ಹೆಂಗ್ ಹೇಳಿದ್ರು ಹಂಗೆ ಮಾಡಿದೀವಿ ನಾವು. ಬಹುಶಃ ನಿಮ್ ಮನೆಯಲ್ಲಿ ಮೊಟ್ಟೆ ಆಗದೆ ಇರೋಂತ ಒಂದು ಭೂತ ಇದೆ. ಭೂತನ? ಗೊತ್ತಿಲ್ಲ. ಈಗ ಬಾಬಾ ಅವ್ರಿಗೆ ಏನ್ ಹೇಳಿ ಕಳಿಸ್ತಾನಂತ. ಏನಾದ್ರೂ ಆಗ್ಲಿ, ಮೊಟ್ಟೆ ಅಂತೂ ಆಗ್ಲಿ, ಮತ್ತೆ ನಾನು ಅದನ್ನ ತಿನ್ನಬಹುದು. ಸ್ವಲ್ಪ ತಾದ ನಂತರ ಗ್ರೂಮ್ ಮತ್ತೆ ಬ್ರೈಡ್ ಅವರಿಬ್ರು ಅವರ ಮನೆಗೆ ಬರ್ತಾರೆ. ಬನ್ನಿ, ಇವತ್ತಂತೂ ನಮ್ಮ ಸಮಸ್ಯೆ ದೂರ ಆಗತ್ತೆ ಅಂತ ನನಗೆ ಅನಿಸ್ತಿದೆ. ಹಂಗಂತ ಅವರಿಬ್ರು ಮನೆಯೊಳಗಡೆ ಹೋಗ್ತಾರೆ. ಅದು ಆಗ್ಬಿಡ್ಲಿ, ಮತ್ತೆ ನನಗೆ ಮೊಟ್ಟೆ ತಿನ್ನುವ ಸೌಭಾಗ್ಯ ಪ್ರಾಪ್ತಿಯಾಗ್ಲಿ. ಮಾರನೇ ದಿನ ಬೆಳಗ್ಗೆ ಅವರಿಬ್ರು ಮನೆಯಿಂದ ಆಚೆ ಬರ್ತಾರೆ. ಅರೆ ವಾ, ಇವತ್ತಂತೂ ನಮ್ಮ ಆಸೆ ಪೂರೈಕೆ ಆಗತ್ತೆ ಅಂತ ಅನ್ಕೋತಿದ್ದೀನಿ. ನಡಿ ನಡಿ, ಬೇಗ ಮುಂದಿನ ಉಪಾಯ ಮಾಡೋಣ. ಅರೆ ವಾ, ಇವತ್ತು ಅನ್ಸುತ್ತೆ ಮೊಟ್ಟೆ ಕೊಟ್ಟೆ ಬಿಟ್ಟಿದೆ ಅಂತ. ಹಂಗಂತ ಅನ್ಕೊಂಡು ನದಿಯಲ್ಲಿ ಇಳಿದು ಅವ್ರು ಹೋಗ್ತಾರೆ. ಆಮೇಲೆ ಅಲ್ಲಿಗೆ ತೋಳ ಬರುತ್ತೆ. ಅರೆ ವಾ, ಇವತ್ತು ಖಂಡಿತ ಮೊಟ್ಟೆನೇ ಇರೋ ತರ ಇದೆ. ಹಂಗಂತ ಅನ್ಕೊಂಡು ಆ ತೋಳ ಮನೆ ಒಳಗಡೆ ಹೋಗತ್ತೆ. ಒಳಗಡೆ ಏನೋ ತುಂಬಾ ಬಿಸಿ ಬಿಸಿ ಅನ್ಸತ್ತೆ. ಇದೇನು ಯಾವ ರೀತಿ ಬಿಸಿ ಆಗ್ತಾ ಇದೆ ಇದು? ಇನ್ನೇನು ಬೆಂಕಿ? ಗ್ರೂಮ್ ಮತ್ತೆ ಬ್ರೈಡ್ ಆಚೆ ನಿಂತಿರ್ತಾರೆ. ಬಾಬಾ ಹೇಳಿದ್ರು ಮನೆ ಒಳಗಡೆ ಮೊಟ್ಟೆ ಆಕಾರದಲ್ಲಿರುವ ಕಲ್ಲನ್ನು ಇಟ್ಟು ಆಚೆ ನೀವು ಬೆಂಕಿ ಹಾಕ್ಬೇಕು ಅಂತ. ಆಗ ಆ ದೆವ್ವ ಭಯ ಪಟ್ಕೊಂಡು ಓಡೋಗ್ಬಿಡತ್ತೆ ಅಂತ ಹೇಳಿದ್ರು. ಆಯ್ತಾ? ಇದನ್ನ ತೋಳ ಕೇಳಿಸ್ಕೊಳುತ್ತೆ. ಏನು, ಇವರು ನನ್ನ ಸಾಯಿಸೇ ಬಿಡ್ತಾರೆ? ಅದಕ್ಕೆ ಅದು ಸ್ವಲ್ಪ ಯೋಚನೆ ಮಾಡಿ ಅಲ್ಲಿಂದ ಓಡೋಗ್ಬಿಡತ್ತೆ. ಆ! ಅರೆ, ಇದು ಓಡಿದ್ ಯಾರು? ಒಂದ್ ವೇಳೆ ಬಾಬಾ ಹೇಳಿದ್ದು ನಿಜ ಅನ್ಸತ್ತೆ. ನಮ್ಮ ಮನೇಲಿ ನಮಗೆ ತಡೆಯಾಗಿದ್ದ ಈ ಒಂದು ದೆವ್ವ ಓಡಾಯ್ತು. ಹಂಗಂತ ಸಂತೋಷ ಪಡ್ತಾರೆ. ಇನ್ನೊಂದು ಕಡೆ ತೋಳ ನದಿಯ ಬಳಿ ಓಡೋಗುತ್ತೆ. ಆಮೇಲೆ ನೀರಲ್ಲಿ ಧುಮ್ಕುತ್ತೆ. ಈಗ ಸಂತೋಷ ಆಯ್ತು. ಇವರಿಬ್ರು ನನ್ನ ಇವತ್ತು ಸಾಯಿಸುತ್ತ ಪ್ಲಾನ್ ಮಾಡ್ಬಿಟ್ಟಿದ್ರು. ಇನ್ನೊಂದು ಕಡೆ ಗ್ರೂಮ್ ಮತ್ತೆ ಬ್ರೈಡ್ ಕೋತಿ ಬಾಬಾ ಬಳಿ ಹೋಗ್ತಾರೆ. ಗುಹೆ ಬಾಬಾಗೆ ಜೈ ಹೋ. ಹೇಗಿದ್ದೀರಾ ಮಕ್ಕಳೇ? ತುಂಬಾ ಖುಷಿಯಾಗಿದ್ದೀರಲ್ವಾ? ಹೌದು ಬಾಬಾ, ನಿಮ್ಮ ಉಪಾಯ ಕೆಲ್ಸ ಮಾಡ್ತು. ಅಂದ್ರೆ ನಮ್ಮ ಮನೇಲಿ ದೆವ್ವ ಇದೆ ಅಂತ ನೀವು ಹೇಳಿದ್ರಲ್ವಾ, ಅದರ ಕಾರಣದಿಂದಾನೇ ನಾನು ಮೊಟ್ಟೆ ಇಡ್ತಾ ಇಲ್ಲ ಅಂತ. ಹಾ, ಹೇಳಿದ್ದೆ. ನೀವ್ ಹೇಳಿದ ಉಪಾಯವನ್ನು ನಾವು ಮಾಡಿದ ತಕ್ಷಣ ಆ ದೆವ್ವ ಮನೆಯಿಂದ ಓಡೋಗ್ಬಿಡ್ತು. ಏನೋ ಭೂತ ಓಡೋಯ್ತಾ? ನೀವೆಲ್ಲ ಓಡೋದ್ನ ನೋಡಿದ್ರಾ? ಹಾ ಬಾಬಾ, ಕಿರ್ಚ್ಕೊಂಡು ಓಡೋಯ್ತು. ಹೋಗ್ಲಿ ಬಿಡಿ, ಒಳ್ಳೇದೇ ಆಯ್ತಲ್ವಾ. ಈಗ ನನಗನ್ಸುತ್ತೆ ನಿಮಗೆ ಮೊಟ್ಟೆ ಆಗಿ ಆಗುತ್ತೆ. ಧನ್ಯವಾದ ಬಾಬಾ. ಇಬ್ರು ಬಾಬಾ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ನಾನಿವ್ರಿಗೆ ಮೂರ್ಖರನ್ನಂಗ್ ಮಾಡಿದ್ನಲ್ಲ, ಆದ್ರೆ ಇವ್ರಿಗೆ ಯಾವ ರೀತಿ ಭೂತ ಕಾಣಿಸ್ತು? ಗ್ರೂಮ್ ಮತ್ತೆ ಬ್ರೈಡ್ ಇಬ್ಬರು ಮನೆಗೆ ಸೇರ್ಕೋತಾರೆ. ಮಾರನೇ ದಿನ ಅವರು 2 ಮೊಟ್ಟೆ ಇಡ್ತಾರೆ. ಅರೆ ವಾ, ಕೊನೆಗೆ ನಾವಿಬ್ರು ಕೂಡ ತಂದೆ ತಾಯಿ ಆಗ್ತಿದೀವಿ ರೀ ಅಲ್ವಾ? ದೂರದಲ್ಲಿ ತೋಳ ಕುತ್ಕೊಂಡಿದ್ದೆಲ್ಲ ನೋಡ್ತಿರತ್ತೆ. ಮತ್ತೆ ಹುಚ್ಚರಾಗಿದ್ದಾರೆ. ಇವತ್ತು ಇವರು ಮೊಟ್ಟೆ ಜಗದಲ್ಲಿ ಕಲ್ಲನ್ನ ಇಟ್ಟಿರ್ತಾರೆ. ಮತ್ತೆ ಇವತ್ತು ನನಗೇನಾದ್ರೂ ಒಂದು ತೊಂದರೆ ಕೊಡ್ತಾರೆ. ಇಲ್ಲ, ಇವತ್ತು ಸಿಕ್ಕಾಕೊಳ್ಳಲ್ಲ. ಹಾ, ಈ ಸಲ ಅವರು ನಿಜವಾದ ಮೊಟ್ಟೆ ಇಟ್ಟಿರ್ತಾರೆ. ಆದ್ರೂ ಇದನ್ನ ನಂಬದೆ ಅಲ್ಲಿಂದ ಹೊರಟೋಗ್ಬಿಡತ್ತೆ. ಸ್ವಲ್ಪ ದಿನ ನಂತರ ಆ ಬಾತುಕೋಳಿ ಜೋಡಿ ಮತ್ತೆ ಮಕ್ಕಳ ಜೊತೆ ಅವರು ಆಚೆ ಬರ್ತಾರೆ. ಅರೆ ಇದೇನು? ಅದನ್ನ ನೋಡಿ ಬಾಯಿ ತಕ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ತೋಳ. ಜೈ ಗುಹೆ ಬಾಬಾಗೆ. ಗುಹೆ ಬಾಬೆಗೆ ಜೈ ಅಂತ ಜೈ ಜೈಕಾರಗಳನ್ನ ಹೇಳ್ತಾ ಹೋಗ್ತಾರೆ. ಒಂದು ವಿಷಯ ಮಾತ್ರ ನಿಜ, ಈ ಗುಹೆ ಬಾಬೆಯ ಉಪಾಯಗಳಿಂದಾನೇ ಇವರಿಬ್ಬರ ಮಕ್ಕಳು ಇವತ್ತಿನ ದಿನ ತುಂಬಾ ಸುರಕ್ಷಿತವಾಗಿದ್ದಾರೆ. ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದಿವಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲ್ಲಿ 2 ಮೊಟ್ಟೆಗಳನ್ನ ಇತ್ತು. ಡಕ್ ಮತ್ತೆ ಡ್ರೇಕ್ ಅವರ 2 ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದಾನೇ ಪ್ರಾಣಿಗಳನ್ನ ನೋಡ್ತಾ ಇತ್ತು.
ಹಾವು ಅವರ ಗೂಡಲ್ಲಿದ್ದ ಆ 2 ಮೊಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ. ಅರೆ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ. ಅದು ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ. ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ. ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ? ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ. ಹಾ, ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ. ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೋತಾ ಇದ್ದೆ. ಅಂದ್ರೆ ಮಧ್ಯಾಹ್ನನೂ ಏನೂ ತಿಂದಿಲ್ವಾ? ಈಗ್ಲೂ ಏನೂ ತಿನ್ನಲ್ವಾ? ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿತಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ? ಅರೆ ಟೆನ್ಷನ್ ಮಾಡಬೇಡ, ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ. ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೊತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ. ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡುತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು. ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ. ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ, ಕೇಳು. ಹೇಳಿ ಡಕ್ ಡ್ರೇಕ್ಗೆ ಒಂದ್ ಪ್ಲಾನ್ ಅನ್ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ 2 ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು, ಡ್ರೇಕ್, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ. ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ. ಇನ್ನಿ ಎಗ್ನ ಯಾರು ನೋಡಲ್ಲ. ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು. ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ. ಮುಟ್ಟಾಳ್ರಿ ಇವರು, ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ಸಂಜೆ ಆಗೋಕ್ಕೂ ಕಾಯ್ಬೇಕಂತಿಲ್ಲ. ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡ್ ಹತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದೆ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ 2 ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡು ಹತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಅದಕ್ಕರ್ಥ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು. ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನ ಹತ್ರ ನಾನು ಕೇಳ್ತೀನೀಗ. ಹೇಳಿ ಡಕ್ ಹದ್ದತ್ರ ಹೇಳ್ತು. ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ? ಹಾ, ಯಾಕಿಲ್ಲ, ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ, ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ.
ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು 10 ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ 2 ಮೊಟ್ಟೆಗಳನ್ನ ಇಟ್ಟು ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು. ನಂಗನ್ಸುತ್ತೆ ನಾವು ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವುದೋ ಪ್ರಾಣಿ ಬಂದು ತಿಂತಿದೆ. ಅದ್ರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ. ಕೇಳಿ ಹಾವು ನಕ್ಬಿಟ್ಟು ಹೇಳ್ತು, ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು. ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು. ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ. ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನು ತೆರೆದಾಗ ಹದ್ದು ಅದನ್ನ ಕಚ್ಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ. ಅರೆ ಬಿಡು ನನ್ನ, ಈ ಹತ್ತೆಲಿಂದ ಬಂತು, ಕಾಪಾಡಿ ಕಾಪಾಡಿ. ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ 2 ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ 2 ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತೋಗುತ್ತೆ. ಇವಾಗ ಆ 3 ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿಂದ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದುಗೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.